ಎನ್ಫೇಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎನ್ಫೇಸ್ ಇನ್ಸ್ಟಾಲರ್ ಟೂಲ್ ಕಿಟ್ ಅಪ್ಲಿಕೇಶನ್ ಬಳಸಿ ಎನ್ಫೇಸ್ ಸಿಸ್ಟಮ್ ಕಮಿಷನಿಂಗ್ ಅನ್ನು ಹೇಗೆ ಪ್ರದರ್ಶಿಸುವುದು ಎಂಬುದರ ಕುರಿತು ಮಾತನಾಡುತ್ತೇವೆ. ಈ ಎನ್ಫೇಸ್ ಇನ್ಸ್ಟಾಲರ್ ಟೂಲ್ ಕಿಟ್ ಅಪ್ಲಿಕೇಶನ್ ಅನ್ನು ಆಂಡ್ರಾಯ್ಡ್ ಮತ್ತು iOS ಎರಡು ಪ್ಲಾಟ್ಫಾರ್ಮ್ಗಳಿಂದ ಡೌನ್ಲೋಡ್ ಮಾಡಬಹುದು. ನೀವು ಲಭ್ಯವಿರುವ ಇತ್ತೀಚಿನ ಎನ್ಫೇಸ್ ಇನ್ಸ್ಟಾಲರ್ ಟೂಲ್ ಕಿಟ್ ಆಪ್ ಅನ್ನು ಬಳಸುತ್ತಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಕಮಿಷನಿಂಗ್ ಪ್ರಾಸೆಸ್ ಅನ್ನು ಪ್ರಾರಂಭಿಸೋಣ. ನಿಮ್ಮ ನೋಂದಾಯಿತ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಿ. ಸ್ಥಳ ಪ್ರವೇಶವನ್ನು ಅನುಮತಿಸಿ ಆಟೋ ಡೌನ್ಲೋಡ್ ಅನ್ನು ಸಕ್ರಿಯಗೊಳಿಸಿ. ಈಗ ಪ್ಲಸ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ ಹೊಸ ಸಿಸ್ಟಮ್ ಪುಟ ತೆರೆಯುತ್ತದೆ. ನಿಮ್ಮ ಸೋಲಾರ್ ಪ್ಲಾಂಟ್ ಕಾರ್ಯಾರಂಭ ಮಾಡಲು ಇಲ್ಲಿ ನೀವು ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಬೇಕು. ಸಿಸ್ಟಮ್ ವಿವರಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಸೇವ್ ಅಥವಾ ಉಳಿಸುವ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ರಚಿಸಲಾಗಿದೆ ಮತ್ತು ನೀವು ಸಿಸ್ಟಮ್ ಐಡಿಯನ್ನು ಪಡೆಯುತ್ತೀರಿ. ಈಗ ಸಾಧನ ಮತ್ತು ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದ ಐಕ್ಯೂ ಗೇಟ್ವೇಸ್, ಐಕ್ಯೂ ಮೈಕ್ರೋ ಇನ್ವರ್ಟರ್ಸ್ ಮತ್ತು ಐಕ್ಯೂ ರಿಲೇ ನಂಬರ್ ಅನ್ನು ಆಯ್ಕೆ ಮಾಡಿ. ಮುಂದುವರಿಸಿ ಕ್ಲಿಕ್ ಮಾಡಿ. ಈಗ ಐಕ್ಯೂ ಗೇಟ್ವೇ ಸೀರಿಯಲ್ ನಂಬರ್ ಅನ್ನು ಸ್ಕ್ಯಾನ್ ಮಾಡಿ. ನೀವು ಅದನ್ನು ಸಾಧನದ ಫ್ಲಾಪ್ ಅಡಿಯಲ್ಲಿ ಕಾಣಬಹುದು. ಡಿಫಾಲ್ಟ್ ಗ್ರಿಡ್ ಪ್ರೊಫೈಲ್ ಆಯ್ಕೆ ಮಾಡಿ. ಈಗ ಐಕ್ಯೂ ಮೈಕ್ರೋ ಇನ್ವರ್ಟರ್ ಮತ್ತು ಅರೆ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಲ್ಲಾ ಮೈಕ್ರೋ ಇನ್ವರ್ಟರ್ಗಳನ್ನು ಒಂದೊಂದಾಗಿ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ ನಂತರ ಶ್ರೇಣಿಯನ್ನು ರಚಿಸಲು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ. ಶ್ರೇಣಿಯ ಹೆಸರನ್ನು ಸೇರಿಸಿ ಸಾಲುಗಳು ಮತ್ತು ಕಾಲಂಗಳ ಸಂಖ್ಯೆಯನ್ನು ನಮೂದಿಸಿ. ಪಿವಿ ಪ್ಯಾನೆಲ್ನ ಓರಿಯಂಟೇಷನ್ ಅನ್ನು ಆಯ್ಕೆ ಮಾಡಿ ಮತ್ತು ಸೇರಿಸು ಆಯ್ಕೆ ಮಾಡಿ. ಈಗ ಶ್ರೇಣಿಯಿಂದ ಅನುಗುಣವಾದ ಪಿವಿ ಪ್ಯಾನೆಲ್ ಅನ್ನು ಆಯ್ಕೆ ಮಾಡಿ ಮತ್ತು ಅಸೈನ್ ಮೇಲೆ ಕ್ಲಿಕ್ ಮಾಡಿ. ಲಿಸ್ಟ್ ಇಂದ ಮೈಕ್ರೋ ಇನ್ವರ್ಟರ್ ಸೀರಿಯಲ್ ನಂಬರ್ ಅನ್ನು ಆಯ್ಕೆ ಮಾಡಿ ಆ ಪಿವಿ ಪ್ಯಾನೆಲ್ಗೆ ನಿಯೋಜಿಸಲಾಗಿದೆ. ಎಲ್ಲ ಇತರ ಮೈಕ್ರೋ ಇನ್ವರ್ಟರ್ಸ್ಗಾಗಿ ಈ ಹಂತವನ್ನು ಪುನರಾವರ್ತಿಸಿ. ಉಳಿಸಲು ಕ್ಲಿಕ್ ಮಾಡಿ. ಈಗ ಹಿಂತಿರುಗಿ ಮತ್ತು ಐಕ್ಯೂ ರಿಲೇ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಾಧನದಲ್ಲಿರುವ ಬಾರ್ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ಮುಗಿದಿದೆ ಮೇಲೆ ಕ್ಲಿಕ್ ಮಾಡಿ. ಮುಖ್ಯ ಪುಟಕ್ಕೆ ಹಿಂತಿರುಗಿ. ಈಗ ಐಕ್ಯೂ ಗೇಟ್ವೇ ಕನೆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನಮ್ಮ ಫೋನ್ ಅನ್ನು ಎಪಿ ಮೋಡ್ ಮೂಲಕ ಐಕ್ಯೂ ಗೇಟ್ವೇಗೆ ಕನೆಕ್ಟ್ ಮಾಡುತ್ತದೆ. ಇದಕ್ಕಾಗಿ ಐಕ್ಯೂ ಗೇಟ್ವೇಯಲ್ಲಿರುವ ಎಪಿ ಮೋಡ್ ಬಟನ್ ಒತ್ತಿರಿ. ಎಪಿ ಮೋಡ್ ಲೈಟ್ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ನಿಮ್ಮ ಮೊಬೈಲ್ನಲ್ಲಿ ಸೆಲ್ಯುಲರ್ ಡಾಟಾಂಶವನ್ನು ಆಫ್ ಮಾಡಿ ಮತ್ತು ವೈಫೈ ಅನ್ನು ಆನ್ ಮಾಡಿ. ಇಲ್ಲಿ ನೀವು ವೈಫೈ ಸಿಗ್ನಲ್ ಆಗಿ ಸೀರಿಯಲ್ ನಂಬರ್ ಕೊನೆಯ 6 ಡಿಜಿಟ್ ಎನ್ನುವ ಹೆಸರನ್ನು ಕಾಣಬಹುದು. ಅದಕ್ಕೆ ಕನೆಕ್ಟ್ ಮಾಡಿ. ಈಗ ಐಕ್ಯೂ ಗೇಟ್ವೇ ಕನೆಕ್ಟಿವಿಟಿ ಪುಟಕ್ಕೆ ಹಿಂತಿರುಗಿ. ಇಲ್ಲಿ ನೀವು ಐಕ್ಯೂ ಗೇಟ್ವೇ ನಿಮ್ಮ ಫೋನ್ಗೆ ಕನೆಕ್ಟ್ ಆಗಿರುವುದನ್ನು ನೋಡಬಹುದು. ಕೆಳಗಡೆ ಸ್ಕ್ರೋಲ್ ಮಾಡಿ ವೈಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವೈಫೈ ನೆಟ್ವರ್ಕ್ ಆಯ್ಕೆ ಮಾಡಿ ಮತ್ತು ಪಾಸ್ವರ್ಡ್ ನಮೂದಿಸಿ. ಇಂಟರ್ನೆಟ್ ಪ್ರವೇಶವನ್ನು ಒದಗಿಸಲು ನೀವು ನೇರವಾಗಿ ಐಕ್ಯೂ ಗೇಟ್ವೇ ಈಥರ್ನೆಟ್ ಕೇಬಲ್ ಅನ್ನು ಪ್ಲಗ್ ಇನ್ ಮಾಡಬಹುದು. ಸ್ಟಾರ್ಟ್ ಪ್ರೊವಿಷನಿಂಗ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಅದು ಗ್ರಿಡ್ ಪ್ರೊಫೈಲ್ ಅನ್ನು ಐಕ್ಯೂ ಮೈಕ್ರೋ ಇನ್ವರ್ಟರ್ಸ್ ಮತ್ತು ಐಕ್ಯೂ ರಿಲೇಗೆ ಅಪ್ಲೋಡ್ ಮಾಡಲು ಪ್ರಾರಂಭಿಸುತ್ತದೆ. ಪೂರ್ಣಗೊಂಡ ನಂತರ ಮುಂದುವರಿಸಿ ಕ್ಲಿಕ್ ಮಾಡಿ. ಈಗ ಪ್ರೊಡಕ್ಷನ್ ಮೀಟರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹಂತಗಳ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಉತ್ಪನ್ನದ ಮೀಟರ್ ಅನ್ನು ಸಕ್ರಿಯಗೊಳಿಸಲು ಎಲ್ಲ ಹಂತಗಳನ್ನು ಅನುಸರಿಸಿ.
ಬಳಕೆ ಮೀಟರ್ಗಾಗಿ ಹಂತಗಳು, ಬಳಕೆ ಮೀಟರ್ ಸ್ಥಳವನ್ನು ಆಯ್ಕೆ ಮಾಡಿ ಮತ್ತು ಬಳಕೆ ಮೀಟರ್ ಅನ್ನು ಸಕ್ರಿಯಗೊಳಿಸಲು ಎಲ್ಲಾ ಹಂತಗಳನ್ನು ಅನುಸರಿಸಿ. ಬಳಕೆ ಮೀಟರ್ ಸಕ್ರಿಯಗೊಳಿಸಿ ಕ್ಲಿಕ್ ಮಾಡಿ. ನೀವು ಐಕ್ಯೂ ಗೇಟ್ವೇ ಸಾರಾಂಶವನ್ನು ಕಾಣಬಹುದು. ಈಗ ವೈಫೈ ಆಫ್ ಮಾಡಿ ಸೆಲ್ಯುಲಾರ್ ಡಾಟಾವನ್ನು ಆನ್ ಮಾಡಿ. ಮನೆ ಮಾಲೀಕರ ವಾಕ್ಥ್ರೂ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಎನ್ಫೇಸ್ ಐಕ್ಯೂ ಸಿಸ್ಟಮ್ ಅನ್ನು ಈಗ ನಿಯೋಜಿಸಲಾಗಿದೆ. ನೀವು ಈಗ ಮನೆ ಮಾಲೀಕರಿಗೆ ಸಿಸ್ಟಮ್ ಪ್ರವೇಶವನ್ನು ಒದಗಿಸಬಹುದು. ಇದು ಎನ್ಫೇಸ್ ಸಿಸ್ಟಮ್ ಕಮಿಷನಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಿದೆ. ಎನ್ಫೇಸ್ ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.